ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಅಂದ್ಕೊಂಡಂಗೆ ಆಗಿದ್ರೆ SSGD ಎಕ್ಸಾಮ್ ಕೂಡ ಇಷ್ಟೊತ್ತಲ್ಲಿ ನಡೆದು ಹೋಗ್ಬೋದಿತ್ತು. ಯಾಕಂತಂದರೆ 23ನೇ ತಾರೀಕು ಫೆಬ್ರವರಿಯಲ್ಲಿ ಕೊಟ್ಟಿದ್ದರು. ಸೊ ಅನಿವಾರ್ಯ ಕಾರಣಗಳಿಂದ ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಸೊ ಏನಕ್ಕಾಯಿತು, ಹೇಗೆ, ಯಾಕಾಯಿತು, ಮತ್ತು ಯಾವಾಗ ಎಕ್ಸಾಮ್ ನಡೆಸ್ತಾರೆ, ಅಡ್ಮಿಟ್ ಕಾರ್ಡ್ ಏನು, ಸೊ ಏನು ಎಕ್ಸಾಮ್ ನಡೆಸ್ತಾರ ಇಲ್ವಾ, ಸೊ ಎಲ್ಲ ಒಂದು ನಿಮ್ದು ಏನು ಡೌಟ್ಸ್ ಇದೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ ನೋಡಿ. ಸೊ ಮೊದಲನೇದಾಗಿ SSGD ಎಕ್ಸಾಮ್ ಮೊದಲನೇ ಡೇಟ್ ಫಸ್ಟ್ ಅವರು ಅಫಿಸಿಯಲ್ ಆಗಿ ಬಿಟ್ಟಿದ್ದು 23ನೇ ತಾರೀಕು ಫೆಬ್ರವರಿ. ಆಮೇಲೆ MTSದು 4 ಫೆಬ್ರವರಿಯಿಂದ ಹಿಡಿದು ನೋಡಿ 15 ಫೆಬ್ರವರಿ ತನಕ ಇತ್ತು. ಸೊ MTS ಎಕ್ಸಾಮ್ ಏನಾಯ್ತು ಅಂದರೆ 4 ಫೆಬ್ರವರಿಯಿಂದ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಕಂಟಿನ್ಯೂಸ್ ಆಗಿ ಹೋಯಿತು. ಸೊ ಎಕ್ಸಾಮ್ 15ನೇ ತಾರೀಕಿದು ಅವ್ರದ್ದು ಸೆಲೆಕ್ಷನ್ ಇದನ್ನು ಬಿಟ್ಟಿದ್ದು. ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 4ರಿಂದ ಹಿಡಿದು ಸ್ಲಾಟ್ ಸೆಲೆಕ್ಷನ್ 15ನೇ ಜನವರಿ ಆಗಿತ್ತು. ಸೊ ಎಕ್ಸಾಮ್ ಕೂಡ ಪ್ರಾರಂಭ ಆಯಿತು MTSದು. ಅದಾದ ನಂತರ ಏನಾಯಿತು, MTS ಅಲ್ಲಿ ಕೆಲವು ಲಾಸ್ಟ್ 1 ವೀಕ್ ಏನಿದೆ ನೋಡಿ, ಅವ್ರದ್ದು ಕಂಪ್ಯೂಟರ್ ಶಟ್ ಡೌನ್ ಸಿಗಲಿಲ್ಲ. ಕಂಪ್ಯೂಟರ್ ಅಂದರೆ ನಿಮಗೆ ಎಕ್ಸಾಮ್ಲಿ ಆಟೋಮೆಟಿಕ್ ಕಂಪ್ಯೂಟರ್ ಎಕ್ಸಾಮ್ ಬರೀತಿದ್ರೆ ಆಟೋಮೆಟಿಕ್ ಕಂಪ್ಯೂಟರ್ ಬಂದ್ ಆಗುತ್ತಿತ್ತು, ಕರೆಂಟ್ ಸಪ್ಲೈ ಬಂದ್ ಆಗೋದು. ಸೊ ಈ ಥರ ಆಗ್ತಿತ್ತು. ಅದರಿಂದಾಗಿ MTS ಅವ್ರು ಏನು ಮಾಡಿದ್ರು, ಒಂದು ವಾರ ಎಕ್ಸಾಮ್ ಫಸ್ಟ್ ಪೋಸ್ಟ್ಪೋನ್ ಹಾಕಿ ಎಕ್ಸಾಮ್ನ ಮುಂದೆ ಹಾಕಿ ಸೊ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು. ಸೊ ಅದ ನಂತರ MTS ಮೆರಿಟ್ ಲಿಸ್ಟ್ ಕೂಡ ಬಂತು. ಸೊ ಪ್ರತಿಯೊಂದು ಎಲ್ಲ MTS ಕ್ಲಿಯರ್ ಆಯಿತು. ಸೊ GD ಇನ್ನು ಎಕ್ಸಾಮ್ GD ಕಡೆ ಬಂದರೆ ಈಗ ಬಂದಿರೋ ಮಾಹಿತಿಗಳ ಪ್ರಕಾರ SSGD ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಅಂತ ಇದೆ. ಸೊ ಮೊದಲು 23ನೇ ತಾರೀಕು ಕೊಟ್ಟಿದ್ರು, ಅದಾಗಲಿಲ್ಲ. ಸೊ ಈಗ ಸೆಕೆಂಡ್ ವೀಕ್ ಮಾರ್ಚ್ 2026ರಲ್ಲಿ ಅಂತಂದರೆ ಇದೇ ತಿಂಗಳು ಮಾರ್ಚಲ್ಲಿ ನಿಮಗೆ 2026 ಇದೇ ತಿಂಗಳು ಮಾರ್ಚಲ್ಲಿ ಲಾಸ್ಟ್ ಎಂಡಿಂಗ್ ವೀಕಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ಸೊ ಮೇ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಪ್ರಾರಂಭ, ಏಪ್ರಿಲಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲಿಂದ ಹಿಡಿದು ಮೇವರೆಗೂ ಎಕ್ಸಾಮ್ ಇರುತ್ತೆ. ಸೊ ಇನ್ನು ನೋಟಿಫಿಕೇಶನ್ ಎಕ್ಸಾಮ್ದು ಇದೇ ತಿಂಗಳ ಎಂಡಿಗೆ ಬಿಡ್ತಾರೆ ಅಂತ ಇದೆ. ಸೊ ಇದು ಬಂದಿರೋ ಮಾಹಿತಿ. ಆಮೇಲೆ SSGDಯಲ್ಲಿ 25,487 ಪೋಸ್ಟ್ ಇದು. ಸೊ ಇನ್ಕ್ರೀಸ್ ಇನ್ನೂ ಏನೂ ಆಗಿಲ್ಲ. ಸೊ ಇಷ್ಟೇ ಇವೆ. ಅದಾದ ನಂತರ ಸೊ ನಿಮಗೆ ಅಡ್ಮಿಟ್ ಕಾರ್ಡ್ 2-3 ದಿನದಲ್ಲಿ ಅಡ್ಮಿಟ್ ಕಾರ್ಡ್ ಕೂಡ ಬಂದ್ಬಿಡುತ್ತೆ, 2-3 ದಿನದಲ್ಲಿ. ಹಾಗೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಏನು ಹೇಳೋದು ಅಂತಂದರೆ, ಎಕ್ಸಾಮ್ ಡೇಟ್ ಅಂತಂದರೆ ನೀವು 1ನೇ ತಾರೀಕು 1ನೇ ತಾರೀಕು 1ರಿಂದ ಹಿಡಿದು 31ನೇ ತಾರೀಕು ತನಕ ಅಪ್ಲಿಕೇಶನ್ ಕೂಡ ಹಾಕಿದ್ರಿ. ಹಾಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 31ನೇ ತಾರೀಕು ಕೂಡ ಇತ್ತು. ಆಮೇಲೆ ಅವ್ರ ಎಕ್ಸಾಮ್ ಡೇಟ್ ಪ್ರಕಾರ ನೋಡೋದಾದರೆ ಫೆಬ್ರವರಿ ಟು ಮಾರ್ಚಲ್ಲಿ ಕೊಟ್ಟಿದ್ದಾರೆ, 2026ರಲ್ಲಿ ನಡೆಯುತ್ತೆ ಅಂತ. ಸೊ ಕೆಲವು ಮೂಲಗಳ ಪ್ರಕಾರ ಹೇಳೋದಾದರೆ SSGD ಎಕ್ಸಾಮು ಮಾರ್ಚ್ ಇದೇ ತಿಂಗಳು ಎಂಡಿಗೆ ನೋಟಿಫಿಕೇಶನ್ ಬಿಡ್ತಾರೆ ಎಕ್ಸಾಮದ್ದು. ಅಂತಂದ್ರೆ ನಾವು ಇಷ್ಟರಿಂದ ಎಷ್ಟು ನಡೆಸ್ತೀವಿ, ಸೊ ಒಂಥರ ನೋಟಿಫಿಕೇಶನ್. ಆದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಇದೇ ತಿಂಗಳು ಸ್ಟಾರ್ಟ್ ಆಗೋದಿಲ್ಲ, ಏಪ್ರಿಲಿಂದ ಸ್ಟಾರ್ಟ್ ಆಗಿ ಮೇ ತನಕ ಎಕ್ಸಾಮ್ ಇರುತ್ತೆ ಅಂತ ಬಂದಿದೆ. ಇನ್ನು ಇದು ಕ್ಲಾರಿಫಿಕೇಶನ್ ಕೂಡ ಆಗಿಲ್ಲ. ನಿಮ್ಗೆ ಓದೋದಕ್ಕೆ ಸಖತ್ ಟೈಮ್ ಕೂಡ ಇದೆ. ಇನ್ನು ನೀವು ಆರಾಮಾಗಿ ಓದಿ ಕ್ರ್ಯಾಕ್ ಕೂಡ ಮಾಡ್ಬೋದು SSGD. ಇನ್ನು ಮತ್ತೆ ಮರಳಿ SSC MTS SSGD SSC CHSL ಸೊ ಈ ಥರ ಅಪ್ಲಿಕೇಶನ್ ಕೂಡ ಕರೀತಾರೆ ಇನ್ನೊಂದು 2 ತಿಂಗಳ ಆದ ನಂತರ. ಸೊ ಮೊದಲು ಕ್ಲಿಯರ್ ಆಗಬೇಕು. ಇದು ಮೇನ್ ಇಶ್ಯೂ ಬಂದು ಇದನ್ನು ನಡೆಸ್ತಿದ್ದ SSGD MTS ನಡೆಸ್ತಿದ್ದ ಸಂಸ್ಥೆ ಚೇಂಜ್ ಮಾಡ್ಕೊಂಡಿದ್ದಾರೆ SSGDಯಲ್ಲಿ. ಅಂತಂದರೆ ಎಲ್ಲ ಎಕ್ಸಾಮ್ ಜಾಸ್ತಿ ಒಮ್ಮೆ ಇರೋದ್ರಿಂದ ಸೊ ಎಕ್ಸಾಮ್ ಸೆಂಟರ್ಸ್ ಕೂಡ ಮೇಂಟೆನೆನ್ಸ್ ಮಾಡಬೇಕು. ಹಾಗಾಗಿ ಎಕ್ಸಾಮ್ ಸೆಂಟರ್ಸ್ ಕೂಡ ಇವರು ಚೇಂಜ್ ಮಾಡ್ಕೊಂಡಿದ್ದಾರೆ ಈ ಸಲ ಮೇಲ್ಗಡೆ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ಈ ಸಲ ಎಕ್ಸಾಮ್ದು ಅತಿ ವೇಗವಾಗಿ ನಡೆಸ್ತಾರೆ. ರಿಸಲ್ಟ್ ಕೂಡ ಅಷ್ಟೇ ಫಾಸ್ಟ್ ಕೂಡ ಬರುತ್ತೆ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯುವದಾಸ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. SSGD ಸೊ ಇಂಪಾರ್ಟೆಂಟ್ ಕ್ಲಾಸ್ ಕೂಡ ನಾವು ಮಾಡಿ ಹಾಕ್ತೀವಿ ಇನ್ಮೇಲೆ. ಸೊ ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಲವ್ ಯು ಆಲ್.